ಫ್ರೆಂಚ್ ಮಹಿಳೆಯ ರಕ್ಷಣಾ ಕುರಿತಾದಂತಹ ಈ ಸುದ್ದಿ ಸಂಪೂರ್ಣವಾಗಿ ನಿಜವಾಗಿರುತ್ತದೆ ಮತ್ತು ಇದು ಜೂನ್ 2026ರಲ್ಲಿ ನಡೆದಂತಹ ಈ ಒಂದು ನೈಜ ಘಟನೆ ಕೂಡ ಆಗಿದೆ ಸ್ನೇಹಿತರೆ. ನೋಡ್ರಿ, ಈ ಒಬ್ಬ ಸಂತ್ರಸ್ತೆಯ ವಯಸ್ಸು 54 ವರ್ಷದ ಫ್ರೆಂಚ್ ಪ್ರಜೆ ಆಗಿರ್ತಾರೆ. ಇವರ ಹೆಸರು ಸಿಲ್ವಿ ಯಾಸ್ಮಿನಾ ಅಂತ ಹೇಳಿ. ನೋಡ್ರಿ, ಪಾಕಿಸ್ತಾನದ ಖೈಬರ್ ಪಖ್ತೂನ್ಖಾ ಪೊಲೀಸರು ಈಕೆಯನ್ನು ಕೂಡ ಮತ್ತು ಆಕೆ 5 ಮಕ್ಕಳನ್ನು ವಾಯುವ್ಯ ಪಾಕಿಸ್ತಾನದ ಬಾರಾ ಎಂಬ ಪಟ್ಟಣದಲ್ಲಿ ಮನೆಯೊಂದರಲ್ಲಿ ಯಶಸ್ವಿಯಾಗಿ ಅಲ್ಲಿನ ಪೊಲೀಸರು ಆಕೆಯನ್ನು ಕೂಡ ರಕ್ಷಿಸಿದ್ದಾರೆ. ಯಾಸ್ಮಿನಾ ನೋಡ್ರಿ, ಇವರು ಆಸ್ಟ್ರೇಲಿಯಾದಲ್ಲಿ ತನ್ನ ಪತಿಯನ್ನು ವಿವಾಹವಾಗಿದ್ದರು. ನಂತರ ಆಮೇಲೆ ಅವರು 2014ರಲ್ಲಿ ಆತನೊಂದಿಗೆ ಪಾಕಿಸ್ತಾನಕ್ಕೆ ಸ್ಥಳಾಂತರಗೊಂಡರು. ಅಲ್ಲಿಗೆ ಪಾಕಿಸ್ತಾನಕ್ಕೆ ಬಂದಾಗಿನಿಂದ ಅವರನ್ನು ಹೊರಗಡೆ ಕಳಿಸೇ ಇಲ್ಲ. ಪ್ರಪಂಚದಿಂದ ಸಂಪೂರ್ಣವಾಗಿ ಪ್ರತ್ಯೇಕಿಸಿ ಮತ್ತು ಅವಳನ್ನು ಯಾವುದೇ ಒಂದು ಫೋನ್ ಬಳಸೋದು ಬಿಡದೆ ಒಂದು ದೇಶಕ್ಕೂ ಹೆಚ್ಚಿನ ಕಾಲ ಮಾನಸಿಕ ಮತ್ತು ದೈಹಿಕವಾಗಿ ದೌರ್ಜನ್ಯವನ್ನು ಕೂಡ ಎಸಲಾಗಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಒಂದು ವಿಷಯ ಹೇಗೆ ಬೆಳಕಿಗೆ ಬಂದಿತ್ತಂತ ಅಂತಂದ್ರೆ, ಆಕೆಯ ಕಿರಿಯ ಮಗ ಹೇಗೋ ಮಾಡಿ ಮನೆಯಿಂದ ತಪ್ಪಿಸಿಕೊಂಡಿದ್ದನು. ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ತಲುಪಿ ದೂರನ್ನು ಕೂಡ ನೀಡಿದಾಗ ಆವಾಗ ಈ ಒಂದು ನೈಜವಾದಂತಹ ಘಟನೆ ಅಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ಈ ಒಂದು ವಿಷಯ ಆವಾಗ ಬೆಳಕಿಗೆ ಬಂದಿದೆ ಸ್ನೇಹಿತರೆ. ಅದಾದ್ಮೇಲೆ ಪೊಲೀಸರು ಪತಿ ಅಹಮದ್ ಖಾನ್ ಅನ್ನು ಕೂಡ ಈಗಾಗಲೇ ಬಂಧಿಸಿದ್ದಾರೆ. ಅಪರಾಧ ತನಿಖೆಯನ್ನು ಕೂಡ ಈಗಾಗಲೇ ಪ್ರಾರಂಭಿಸಿದ್ದಾರೆ. ಆಮೇಲೆ ಅವರಿಗೆ ಆಶ್ರಯ ಮತ್ತು ಸ್ವದೇಶಕ್ಕೆ ವಾಪಸಾತಿ ಈ ಒಂದು ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇದೆ. ಮಹಿಳೆ ಮತ್ತು ಮಕ್ಕಳನ್ನು ಕೂಡ ಪೇಶಾವಾರದ ಮಹಿಳಾ ರಕ್ಷಣಾ ಆಶ್ರಯ ಕೇಂದ್ರದಲ್ಲಿ ಇರಿಸಲಾಗಿದೆ. ಸದ್ಯಕ್ಕೆ ಈ ಒಂದು ಕುಟುಂಬವನ್ನು ಮರಳಿ ಫ್ರಾನ್ಸ್ಗೆ ಕಳುಹಿಸಲು ಆ ಒಂದು ಪಾಕಿಸ್ತಾನದ ಅಧಿಕಾರಿಗಳು ಮತ್ತು ಫ್ರೆಂಚ್ ರಾಯಭಾರಿ ಕಚೇರಿ ಜಂಟಿಯಾಗಿ ಈ ಒಂದು ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇದೆ ಸ್ನೇಹಿತರೆ. ಇಂತಹ ಒಂದು ಘಟನೆ ಇದು ಜೂನ್ 26ರಲ್ಲಿ ಇದೊಂದು ನಡೆದಂತಹ ಒಂದು ನೈಜ ಘಟನೆ ಆಗಿದೆ. ಈಗಾಗಲೇ ಅಹಮದ್ ಖಾನ್ ಅವರನ್ನು ಬಂಧಿಸಿ ಅಪರಾಧ ತನಿಖೆಯನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಪ್ರಾರಂಭಿಸಿದ್ದಾರೆ.